ಜೈ ಶ್ರೀರಾಮ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಇವತ್ತು ನನ್ನ ಮಾರ್ನಿಂಗ್ನ ಎಳ್ನೀರು ಜೊತೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಎಳ್ನೀರು ಕುಡಿಯೋದ್ರಿಂದ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಫಸ್ಟ್ ಆಫ್ ಆಲ್ ಇಟ್ ಈಸ್ ವೆರಿ ಗುಡ್ ಫಾರ್ ಯುವರ್ ಆ್ಯಕ್ನಿ. ಸೊ ನಿಮ್ಮದು ಫೇಸಲ್ಲಿ ಆ್ಯಕ್ನಿ ಎಲ್ಲ ಇದ್ದರೆ ಸೊ ಇಟ್ ರೆಡ್ಯೂಸ್ ವೆರಿ ಫಾಸ್ಟ್ ಎಳ್ನೀರು ಕುಡಿಯೋದ್ರಿಂದ. ಹಾಗೆ ನಾನು ಪೂಜೆ ಮುಗಿಸ್ಕೊಂಡು ಸೊ ನಾನು ಆಫೀಸ್ಗೆ ರೆಡಿಯಾಗಿ ಆಫೀಸ್ಗೆ ಹೊರಟೆ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾವು ಇಡ್ಲಿ ಚಟ್ನಿ ಆ್ಯಂಡ್ ಪಲಾವ್ ತಿಂದ್ವಿ. ಸೊ ಅದಾದಮೇಲೆ ನಮ್ಮದು ಕೆಲಸನ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ನಾವಿವತ್ತು ಆಫ್ಟರ್ನೂನ್ ಊಟ ಮಾಡಿರಲಿಲ್ಲ, ಅದಕ್ಕೋಸ್ಕರ ಈವ್ನಿಂಗ್ ಚಾಟ್ಸ್ ತಿನ್ನೋಣ ಅಂತ ಸೊ ನಮ್ಮದು ಆಫೀಸ್ ಪಕ್ಕದಲ್ಲಿರೋ ಮಿಶ್ರಾ ಪೇಡ ಶಾಪ್ಗೆ ಬಂದ್ವಿ. ಸೊ ಮಿಶ್ರಾ ಪೇಡ ಇಟ್ ಈಸ್ ಇನ್ ಜಯನಗರ್ 4th ಬ್ಲಾಕ್. ಸೊ ಜಯನಗರಲ್ಲಿ ಇಲ್ಲಿ ತುಂಬ ಚೆನ್ನಾಗಿರೋ ಸ್ವೀಟ್ಸ್, ಮಿಲ್ಕ್ ಶೇಕ್, ಲಸ್ಸಿ ಆ್ಯಂಡ್ ಚಾಟ್ ಸಿಗುತ್ತೆ. ಸೊ ನಾವೊಂದು ಸಮೋಸ, ಒಂದು ಕಚೋರಿ, ಒಂದು ಮಸಾಲೆ ಪುರಿ ತಿಂದ್ವಿ. ಸೊ ಇಟ್ ವಾಸ್ ವೆರಿ ಯಮ್ಮಿ ಆ್ಯಕ್ಚುಲಿ, ತುಂಬಾ ಚೆನ್ನಾಗಿತ್ತು. ಸೊ ಅದಾದಮೇಲೆ ಒಂದು ಗ್ಲಾಸ್ ಲಸ್ಸಿ ಕುಡಿದ್ವಿ. ಹಾಯ್ ಗೈಸ್, ಗುಡ್ ಈವ್ನಿಂಗ್. ಸೊ ನಾವು ಇವಾಗ ಮನೆಗೆ ಬಂದಿದ್ದೀವಿ. ಸೊ ಡಿನ್ನರ್ ಪ್ರಿಪರೇಷನ್ ಆಗ್ತಿದೆ. ಇವತ್ತಿನ ಡಿನ್ನರ್ ಬಂದು ಎಗ್ ಕೀಮಾ ಮತ್ತು ರೈಸ್. ಸೊ ಗೈಸ್ ಇವಾಗ ಎಗ್ ಬಾಯ್ಲಿಗೆ ಇಟ್ಟಿದ್ದೀವಿ. ಸೊ ಬಾಯ್ಲ್ ಆಗ್ತಿದೆ ಎಗ್. ಗೊತ್ತಾ, ನಾನು ಲಾಸ್ಟ್ ವಿಡಿಯೋದಲ್ಲಿ ತೊಂಡೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿದು ಒಂದು ವಿಡಿಯೋ ಹಾಕಿದ್ದೆ. ಸೊ ತುಂಬ ಜನ ಕೇಳಿದ್ರು ಜೋಳದ ರೊಟ್ಟಿ ಮಾಡೋ ರೆಸಿಪಿ ಹಾಕಿಲ್ಲ ಅಂತ. ಸೊ ಒಂದು ದಿವಸ ನಾನು ಜೋಳದ ರೊಟ್ಟಿ ಮಾಡೋ ರೆಸಿಪಿನೂ ವಿಡಿಯೋ ಮಾಡಿ ಹಾಕ್ತೇನೆ ನಿಮಗೆ. ಸೊ ಇವಾಗ ಬೀಟ್ರೂಟ್ ರಾಯ್ತ ಮಾಡ್ತಿದ್ದಾರೆ. ಸೊ ಬೀಟ್ರೂಟ್ ರಾಯ್ತ ಹೆಂಗೆ ಮಾಡೋದಂತ ನೋಡಿ. ಸೊ ಫಸ್ಟ್ ಬೀಟ್ರೂಟ್ನ ಫುಲ್ ಪೀಲ್ ಮಾಡಬೇಕು. ಆಮೇಲೆ 1 ಪ್ಯಾಕೆಟ್ ಮೊಸರು ತಗೊಳ್ಳಿ. ಆಮೇಲೆ ಕ್ಯಾರೆಟ್, 1 ಕ್ಯಾರೆಟ್ ಪೀಲ್ ಮಾಡಬೇಕು. ಸೊ ಇವಾಗ ಕ್ಯಾರೆಟ್ ಆ್ಯಂಡ್ ಬೀಟ್ರೂಟ್ ಎರಡು ಗ್ರೇಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್. ಇಲ್ಲಿ ನೋಡಿ ಪಟ 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 ಅಂತ ಕಳ್ತಾರೆ. ಸ್ಟಾಪ್ ಮಾಡ್ತಾರೆ. ಬಾಬು ಟೊಮೆಟೊ ಇಲ್ಲ ಇವತ್ತು ಟೊಮೆಟೊ ಇಲ್ಲ. ಒಂದೇ ಒಂದು ಮಿರ್ಚಿ ಹಾಕಿ ಅದನ್ನು ಸ್ಮಾಲ್ ಸೈಜ್ ಕಟ್ ಮಾಡಿ ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು, ಸ್ವಲ್ಪ ಉಪ್ಪು, ನೆಕ್ಸ್ಟ್ ಮೊಸರು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರಾಯ್ತನ ನೀವು ಟ್ರೈ ಮಾಡಿದ ಮೇಲೆ ನಿಮಗೆ ಹೆಂಗೆ ಅನಿಸ್ತು ಅಂತ ಸೊ ನಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಇವಾಗ ಎಗ್ ಕೀಮಾ ಸ್ಟಾರ್ಟ್ ಮಾಡ್ತಿದ್ದೀವಿ. ಎಗ್ ಕೀಮಾಗೆ 2 ಟೊಮ್ಯಾಟೊ, 1 ಈರುಳ್ಳಿ ಆ್ಯಂಡ್ 2 ಮೆಣಸಿನ್ಕಾಯಿ ಹಿಂಗೆ ಕಟ್ ಮಾಡಬೇಕು. ಸೊ ಆವಾಗಲೇ ಬಾಯ್ಲ್ ಮಾಡಿದ್ದು ಎಗ್ನ ಸಿಪ್ಪೆ ತೆಗೆದು ಸೊ ಹೀಗೆ ಗ್ರೇಟ್ ಮಾಡ್ಕೋಬೇಕು.
ಸೊ ಹಿಂಗಾಗುತ್ತೆ ನೋಡಿ. ಓಕೆ, ಇವಾಗ ಎಗ್ ಕೀಮಾ ಮಾಡೋದನ್ನ ಸ್ಟಾರ್ಟ್ ಮಾಡೋಣ. ಒಂದು ಬಾಣಲೆ ತಗೊಳ್ಳಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಫುಲ್ಲು ಕುದಿಬೇಕು. ಸ್ವಲ್ಪ ಸಾಸಿವೆ ಹಾಕಬೇಕು. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಜೀರಾ. ಚಟಪಟ ಹೊಡಿಬೇಕು. ನೀರು ಬಿಡಿ. ಇವಾಗ ಹಾಕಿ ಟೊಮ್ಯಾಟೊ ಆ್ಯಂಡ್ ಮೆಣಸಿನ್ಕಾಯಿ. ಮಿಕ್ಸ್ ಇಟ್ ವೆಲ್. ಅರಿಶಿನ, ಖಾರದ ಪುಡಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸ್ ಇಟ್ ವೆಲ್. ಇದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಸೊ ಇದು ಅಮ್ಮ ಮಾಡಿದ ಮನೆಯ ಮಸಾಲ. ಸೊ ಇವಾಗ ಗ್ರೇಟ್ ಮಾಡಿದ್ದು ಎಗ್ನ ಹಾಕ್ಬೇಕು. ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡಬೇಕು. ಸೊ ಗೈಸ್, ಇವಾಗ ಎಗ್ ಕೀಮಾ ಸವಿಯಲು ರೆಡಿ. ಸೊ ಗೈಸ್, ಇವರು ರೊಟ್ಟಿ, ಎಗ್ ಕೀಮಾ, ಸಲಾಡ್ ಮತ್ತು ಸೌತೆಕಾಯಿ, ನೀರುಳ್ಳಿ ಎಲ್ಲ ತಿಂತಿದ್ದಾರೆ. ಸೊ ನಾನು ರೊಟ್ಟಿ ತಿನ್ನಲ್ಲ. ಸೊ ನಾನು ಇವತ್ತು ಬ್ರೌನ್ ರೈಸ್ ತಿಂತಿದ್ದೀನಿ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಬಾಯ್.